ಗುರುವಂದನಾ ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಬಸವಪಟ್ಟಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮುಖ್ಯ ಕಾರಣ ಅಂದರೆ ನಮಗೆ ಅವ್ರ ಬಗ್ಗೆ ಇರೋಂಥ ಗೌರವ. ನಮಗೆ ಅವ್ರ ಬಗ್ಗೆ ಇರೋಂಥ ಗೌರವ ಯಾಕೆ ಕಾರಣ ಅಂದರೆ ಅವ್ರಿಗೆ ಸಮಾಜದ ಬಗ್ಗೆ ಇರೋಂಥ ಕಳಕಳಿ. ಅವರಿಗೆ ಸಮಾಜದ ಬಗ್ಗೆ ಇರುವಂತ ಕಳಕಳಿಗೆ ಆ ಕಾರಣಕ್ಕೆ ನಮಗೆ ಅವ್ರ ಬಗ್ಗೆ ಇರುವಂತ ಗೌರವದ ಪೂರಕವಾಗಿ ಕೇವಲ ದೂರವಾಣಿಯಲ್ಲಿ ಆಹ್ವಾನಕ್ಕೆ ಗೌರವಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಹಿರಿಯರಾದ ಮಾಜಿ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರೇ, ನಮ್ಮ ಕ್ಷೇತ್ರದ ಶಾಸಕರು, ಅನುಭವಿಗಳು, ಜ್ಞಾನಿಗಳು, ಅವರ ಜ್ಞಾನಕ್ಕೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಅಂತ ಅನಿಸ್ತಾ ಇರ್ತದೆ. ಅಂತಹ ಜ್ಞಾನಿಗಳು ಆದ ಮಾನ್ಯ ಶ್ರೀ ಕೆ ಶಿವಮೂರ್ತಿರವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಂತದ ಜನಪ್ರತಿನಿಧಿಗಳೇ, ವೇದಿಕೆ ಎದುರಿರುವ ಎಲ್ಲ 5 ಕ್ಲಸ್ಟರ್ಗಳನ್ನು ಒಳಗೊಂಡಂತೆ ಇತರೆ ಕ್ಲಸ್ಟರ್ಗಳ ಎಲ್ಲ ಶಿಕ್ಷಕರವರೇ, ಕಾರ್ಯಕ್ರಮದ ಔಚಿತ್ಯ, ಕಾರ್ಯಕ್ರಮದ ಉದ್ದೇಶ, ಕಾರ್ಯಕ್ರಮದ ಗುರಿ ಮತ್ತು ಕಾರ್ಯಕ್ರಮದ ನಿರೀಕ್ಷೆ ಈ 4 ಹಂತಗಳಾಗಿ ಮಾನ್ಯ ನಮ್ಮ ಬಿರಾದರ್ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ತಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ನಾನು ಶಿಕ್ಷಕರನ್ನು ಉದ್ದೇಶಿಸಿ ಮಾತಾಡೋಂಥ ಅವಕಾಶ ಸಿಕ್ಕಾಗೆಲ್ಲ 3 ವಿಚಾರಗಳನ್ನ ನೆನಪು ಮಾಡ್ಕೊಳ್ತಾ ಇರ್ತೇನೆ. ಸಾಮಾನ್ಯವಾಗಿ ನೀವು ಹೆಚ್ಚು ನನ್ನನ್ನು ವೇದಿಕೆಯಲ್ಲಿ ನೋಡಿದಂಥವ್ರು ಅಥವಾ ಹೆಚ್ಚು ನನ್ನ ಸಭೆ ಸಮಾರಂಭಗಳನ್ನ ನಾನು ಭಾಗವಹಿಸಿದಲ್ಲಿ ಅಂತ ತಾವು ಇದ್ದಂತ ಗಮನಿಸಿರ್ಬೋದು. ನಾನು ಯಾವಾಗಲೂ 3 ವೃತ್ತಿಗಳನ್ನ ನೆನೆಸ್ಕೊಳ್ತಾ ಇರ್ತೇನೆ. ಒಂದು ರೈತರು, ಇನ್ನೊಂದು ಸೈನಿಕರು, ಮತ್ತೊಂದು ಶಿಕ್ಷಕರು. ಈ 3 ವೃತ್ತಿಗಳು ಅತ್ಯಂತ ಗೌರವದ ವೃತ್ತಿಗಳು ಅಂತ ನಾನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೇನೆ ಬಂಧುಗಳೇ. ಅದನ್ನ ಈ ಸಂದರ್ಭದಲ್ಲೂ ಕೂಡ ತಮಗೆ ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ವೃತ್ತಿಗಳ ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಸಮಯ ಅಭಾವ ಆಗಿರೋದ್ರಿಂದ ಮಾನ್ಯ ಕಿಮ್ಮನೆ ರತ್ನಾಕರ್ ಅವರು ಸಮಯನ ಸಾಕಷ್ಟು ಬಾರಿ ನೋಡ್ಕೊಂಡಿದ್ದಾರೆ ವಾಚ್ನ. ಅದನ್ನು ಗಮನಿಸಿ ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಮಾತ್ರ ಆಡ್ತೇನೆ. ಸಾಕಷ್ಟು ಬಾರಿ ನೋಡ್ಕೊಂಡಿದ್ದಾರೆ. ಗುರುಗಳನ್ನ ವಂದಿಸೋದು, ಅವರ ವೃತ್ತಿಗೆ ಗೌರವಿಸೋದು, ವೃತ್ತಿಯಲ್ಲಿರುವ ವ್ಯಕ್ತಿಗೆ ಗೌರವಿಸೋದ್ರ ಮೂಲಕ ವೃತ್ತಿನ ಗೌರವಿಸೋದು ಒಂದು ಪ್ರಕ್ರಿಯೆ ಅಥವಾ ಒಂದು ಪದ್ಧತಿ ಅಂತ ನಾನು ಅನ್ಕೊಳ್ತೇನೆ ಬಂಧುಗಳೇ. ಯಾವೆಲ್ಲ ವ್ಯಕ್ತಿಗಳು ಶಿಕ್ಷಕ ವೃತ್ತಿಯಲ್ಲಿದ್ದಾರೆ, ಅವರನ್ನು ವ್ಯಕ್ತಿಗತವಾಗಿ ಗೌರವಿಸೋದು ಅಂದ್ರೆ ವೃತ್ತಿಯನ್ನು ಗೌರವಿಸೋದು. ವೃತ್ತಿಯನ್ನು ಗೌರವಿಸೋದ್ರ ಮೂಲಕ ವೃತ್ತಿಯ ಕ್ಷಮತೆ ಅಥವಾ ವೃತ್ತಿಯ ಪರ್ಫಾರ್ಮೆನ್ಸ್ ನ ಹೆಚ್ಚು ಮಾಡೋ ಒಂದು ಪ್ರಕ್ರಿಯೆ ಅಂತ ಈ ಗುರುವಂದನ ಕಾರ್ಯಕ್ರಮ ಅಂತ ನಾನಾದ್ರೂ ಭಾವಿಸಿದ್ದೀನಿ ಬಂಧುಗಳೇ. ಗುರುವಂದನ ಕಾರ್ಯಕ್ರಮನ ಆಯೋಜಿಸೋದ್ರ ಹಿಂದಿನ ಉದ್ದೇಶ ಏನಿರ್ಬೋದು? ಬಹಳ ಮಾಡಿ ಶಿಕ್ಷಕರ ನೀವು ಆಯೋಜಿಸ್ತಾ ಬಂದಿದ್ರಿ ಅಂತ ನಾನು ಕಂಡಿದ್ದೀನಿ. ಸ್ವಲ್ಪ ನಾನು ನೆಗೆಟಿವ್ ಮಾತಾಡ್ತೀನಿ ಅನ್ಕೋಬೇಡಿ. ನಮ್ಮನ್ನು ಯಾರು ಗುರ್ತಿಸೋದಿಲ್ಲ, ಕನಿಷ್ಠ ನಮ್ಮನ್ನು ನಾವರ ಗುರ್ತಿಸ್ಕೋಬೇಕು ಅಂತ ಗುರುವಂದನ ಕಾರ್ಯಕ್ರಮ ಕೇವಲ ನಿಮ್ಮ ವ್ಯಾಪ್ತಿಯಲ್ಲಿ ಇಟ್ಕೊಂಡಿದ್ರೆ ಏನೋ, ನಮ್ಮನ್ನು ಯಾರು ಗುರ್ತಿಸೋದಿಲ್ಲ, ಕನಿಷ್ಠ ನಮ್ಮನ್ನು ನಾವರ ಗುರ್ತಿಸ್ಕೋಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ವ್ಯಾಪ್ತಿಯಲ್ಲಿ ಗುರುವಂದನ ಕಾರ್ಯಕ್ರಮ ನಡೆಸ್ತಾ ಬಂದಿದ್ರಿ. ಇಲ್ಲ, ಯಾರೆಲ್ಲ ಯೋಗ್ಯರಿದ್ದಾರೆ ಒಳ್ಳೆ ವೃತ್ತಿಗಳಲ್ಲಿ ಅವ್ರನ್ನೆಲ್ಲ ಗೌರವಿಸುವಂತ ಜನ ನಾವು ಕೂಡ ಇದೀವಿ ಅನ್ನೋದನ್ನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಅನ್ನೋದನ್ನ ಹೇಳಕ್ ಇಷ್ಟಪಡ್ತಾನೆ ಬಂಧುಗಳೇ. ಮಾನ್ಯ ಶಾಸಕರು ಇರ್ಬೋದು, ಮಾನ್ಯ ನಮ್ಮ ಎಲ್ಲ ಜನಪ್ರತಿನಿಧಿಗಳಿರಬಹುದು. ಸಾಮಾನ್ಯವಾಗಿ ಒಂದು ಸಮಾಜ ನಡಿಬೇಕಾದ್ರೆ ಎಲ್ಲಾ ವೃತ್ತಿಗಳ ಕೊಡುಗೆನೂ ಇರುತ್ತೆ. ಕೇವಲ ಒಂದು ವೃತ್ತಿಯಿಂದ ಸಮಾಜ ಸಾಗೋದಿಲ್ಲ, ಎಲ್ಲಾ ವೃತ್ತಿಗಳ ಕೊಡುಗೆ ಇರುತ್ತೆ. ಅದರಲ್ಲಿ ಶಿಕ್ಷಕ ವೃತ್ತಿಯ ಪಾತ್ರ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಮಾತಾಡಿದ್ವಿ. ಇಂದಿನ ಸಮಾಜ ಇರ್ಬೋದು ಅಥವಾ ನಾಗರಿಕತೆ ಆರಂಭ ಆದಾಗಿಂದ ಇರ್ಬೋದು ಅಥವಾ ವಿಕಾಸವಾದ ನಾವು ಮಾತಾಡ್ತೀವಿ ಅಥವಾ ನಾಗರಿಕತೆಯನ್ನು ಮಾತಾಡ್ತೀವಿ. ಮನುಷ್ಯನ ಯಾವ ಸ್ವಭಾವ ಸಮಾಜನ ಶಕ್ತಿಶಾಲಿಯಾಗಿ ಮಾಡ್ಲಿಕ್ಕೆ ಸಾಧ್ಯ, ಸಮಾಜನ ಒಂದು ದಾರಿಯಲ್ಲಿ ತಾಂಡೋಗ್ಲಿಕ್ಕೆ ಸಾಧ್ಯ ಯಾವ ಸ್ವಭಾವ? ನನ್ನ ಪ್ರಕಾರ ಒಂದು ಗುರುತಿಸುವುದು, ಇನ್ನೊಂದು ಕೃತಜ್ಞತೆ ಅರ್ಪಿಸುವಂತ 2 ಭಾವನೆಯನ್ನು ಕೂಡ ಮನುಷ್ಯನ ಮೂಲಭೂತ ಸ್ವಭಾವ ಆಗಿರ್ಬೇಕು. ಯಾರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನು ಗುರುತಿಸೋದು, ಅವರು ಸಮಾಜದ ಹಿತದೃಷ್ಟಿಯಿಂದ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರನ್ನ ಗೌರವಿಸುವುದು ಕೃತಜ್ಞತಾ ಭಾವ. ಈ ಕೃತಜ್ಞತಾ ಭಾವವನ್ನು ಹೊಂದೋದು ಒಂದು ಮನುಷ್ಯನ ಮೂಲ ಸ್ವಭಾವ ಆಗಿರ್ಬೇಕು. ಆ ಸ್ವಭಾವವನ್ನ ಒಂದು ಭಾಗವಾಗಿ ಇವತ್ತಿನ ಗುರುವಂದನ ಕಾರ್ಯಕ್ರಮ ನಡೀತಿದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಭಾವದ ಒಂದು ಭಾಗವಾಗಿ ಇವತ್ತು ಸಾಮಾನ್ಯವಾಗಿ ನಮಗೆ ನಮ್ಮ ಅನೇಕ ಸಮಸ್ಯೆಗಳಿಗೆ ನಾನು ಕಂಡ್ಕೊಂಡಂತೆ ಕೃತಜ್ಞತೆ ಇಲ್ಲದೆ ಇರೋದೇ ಅನೇಕ ಸಮಸ್ಯೆಗಳಿಗೆ ಕಾರಣ. ಆದ್ರೆ ಆ ಕೃತಜ್ಞತೆಯನ್ನು ಇವತ್ತು ಗುರುವಂದನ ಕಾರ್ಯಕ್ರಮದಲ್ಲಿ ಅದನ್ನ ನಾವು ನಿವಾರಣೆ ಮಾಡೋ ಒಂದು ಪ್ರಯತ್ನ ನಡೆದಿದೆ. ಬಂಧುಗಳೇ, ವೃತ್ತಿಗಳನ್ನ ಹೇಗೆ ಗೌರವಿಸಬೇಕು, ವೃತ್ತಿಗಳ ಬಗ್ಗೆ ಹೇಗೆ ಪ್ರೀತಿ ಬರಬೇಕು? ನನಗನ್ಸುತ್ತೆ ಒಬ್ಬ ಪೊಲೀಸ್ ಆಫೀಸರ್ ಇರ್ಬೋದು, ಒಬ್ಬ ಶಾಸಕರಿರ್ಬೋದು, ಅಥವಾ ಒಬ್ಬ ಶಿಕ್ಷಕರಿರ್ಬೋದು, ಅಥವಾ ಏನೋ ಆಗಂಗಿರ್ಲಿ, ಒಂದು ಪತಿ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಮಗು ಆಗಿರ್ಬೋದು,
ಇದೆಲ್ಲ ನಮಗೆ ಸಿಗುವಂತ ಅವಕಾಶಗಳು, ಎಲ್ಲವೂ ನಮಗೆ ಸಿಗುವಂತ ಅವಕಾಶಗಳು. ಈ ಅವಕಾಶಗಳನ್ನ ನಾವು ಯಾವ ರೀತಿ ಬಳಸ್ಕೊಂತೀವಿ ಅನ್ನೋದ್ರ ಮೇಲೆ ನಾವೆಂತ ಮನುಷ್ಯನ ತೀರ್ಮಾನ ಆಗುತ್ತೆ. ನಾವು ಶಿಕ್ಷಕರಾಗಿ ಒಳ್ಳೆಯರಾಗಬೇಕು ಅಂತಿಲ್ಲ, ಶಾಸಕರಾಗಿ ಒಳ್ಳೆಯರಾಗಬೇಕು ಅಂತಿಲ್ಲ, ಅಥವಾ ಯಾವುದೋ ಅಧಿಕಾರಿಯಾಗಿ ಒಳ್ಳೆಯರಾಗಬೇಕು ಅಂತಿಲ್ಲ. ಒಂದು ಕುಟುಂಬನ ನೀವು ಯಶಸ್ವಿ ನಿರ್ವಹಣೆ ಮಾಡಿದ್ರು ಕೂಡ ಒಂದು ಒಳ್ಳೆಯರು ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈ ಎಲ್ಲ ಅವಕಾಶಗಳನ್ನ ಯಾರೆಲ್ಲ ಸದ್ಬಳಕೆ ಮಾಡ್ಕೊಂತಾರೆ, ಯಾವೆಲ್ಲ ವ್ಯಕ್ತಿಗಳು ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಂತಾರೆ, ಅವ್ರನ್ನ ಸಮಾಜ ಗುರುತಿಸುತ್ತೆ, ಗೌರವಿಸುತ್ತೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೊಂಡು ತಮಗೆ ಸಿಕ್ಕಿರೋದಂಥದ್ದು ಶಿಕ್ಷಕ ವೃತ್ತಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ, ಎಲ್ಲ ಹಿರಿಯರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪಿಸಿದಂತ ವಿಚಾರಗಳನ್ನ ನಾನು ಪ್ರಸ್ತಾಪಿಸಕ್ಕೆ ಹೋಗೋದಿಲ್ಲ, ಪ್ರಸ್ತಾಪಿಸಿ ಸಮಯನೂ ಕೂಡ ನಾನು ವೇಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ನನಗೆ ಯಾವ ಹಂತದಲ್ಲಿ ಇದ್ದೀನಿ ಅಂದ್ರೆ, ಒಂದು ಶಾಲೆಯಲ್ಲಿ ಕೊನೆಯ ಪಿರಿಯಡಿನ ಹಿಂದಿನ ಪಿರಿಯಡಿನ ಮೇಷ್ಟ್ರು ನಾನು, ಕೊನೆಯ ಪಿರಿಯಡಿನ ಹಿಂದಿನ ಪಿರಿಯಡಿನ ಮೇಷ್ಟ್ರು. ಮಾನ್ಯ ಕಿಮ್ಮನೆ ರತ್ನಾಕರ್ ಕೊನೆಯ ಪಿರಿಯಡಿನ ಮೇಷ್ಟ್ರು. ಮಕ್ಕಳು ಯಾವ ಮಟ್ಟದ ಆಸಕ್ತಿ ಇರುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕಲ್ಲ. ಹಿಂದಿನ ಮೇಷ್ಟ್ರು ನಾನೀಗ ಅದರ ಆಧಾರದ ಮೇಲೆ ಕೆಲವು ಭಾವನೆಗಳು ಮಾತ್ರ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಅದರಲ್ಲಿ ನಮ್ಮ ಇವರು ಸನ್ಮಾನ ಮಾಡಿದ್ರು, ನಮಗೆ ಗುರುಗಳಿಗೆ ಶಿಕ್ಷಕರಿಗೆ ಸ್ಪಂದಿಸ್ತಾ ಬಂದಿದ್ದಾರೆ ಅಂತ. ಖಂಡಿತ ಬಂಧುಗಳೇ, ಒಂದು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಜಿಲ್ಲಾ ಪಂಚಾಯತ್ ಸದಸ್ಯನಿಗೆ ಹೇಗೆ ಸನ್ಮಾನಿಸ್ಬೇಕು, ಶಾಸಕರಿಗೆ ಹೇಗೆ ಸನ್ಮಾನಿಸ್ಬೇಕು ಅಂದ್ರೆ, ತಾವು ಯಾವ್ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ಆ ಶಾಲೆಯಲ್ಲಿ ತಮ್ಮ ವೃತ್ತಿಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸಿದ್ರೆ ಅದು ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಅಥವಾ ಶಾಸಕರಿಗೆ ಮಾಡುವಂತ ಸನ್ಮಾನ, ಅದು ನಿಜವಾದ ಸನ್ಮಾನ. ನಾವು ಪ್ರತಿನಿಧಿಸುವ ಭಾಗದಲ್ಲಿ ತಮ್ಮ ಜವಾಬ್ದಾರಿ ಸಮರ್ಪಕವಾಗಿ ನಿರ್ವಹಣೆ ಅಂದ್ರೆ ಖಂಡಿತ ಒಂದು ಒಳ್ಳೆ ಶಿಕ್ಷಣ ನಾವು ನೋಡ್ಲಿಕ್ಕೆ ಸಾಧ್ಯ, ಆ ಮೂಲಕ ಒಂದು ಒಳ್ಳೆ ಸಮಾಜ ನೋಡ್ಲಿಕ್ಕೆ ಸಾಧ್ಯ. ನನಗೆ ಕೆಲಸ ಅನ್ನಿಸ್ತಾ ಇರುತ್ತೆ, ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಸನ್ಮಾನಗಳನ್ನ ನಾನು ಅನೇಕ ಬಾರಿ ಸ್ವೀಕರಿಸಿದ್ದೇನೆ. ಅದು ಕೆಲಸ ಅನಿಸ್ತಾ ಇರುತ್ತೆ. ನಾನು ಕೆಲಸ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದಾಗ, ವಿಧಾನಸಭೆಯಲ್ಲಿ ಸಚಿವರನ್ನ ಶಾಸಕರನ್ನ ಭೇಟಿ ಮಾಡಕ್ ಹೋದಾಗ, ಕೆಲವು ಕಚೇರಿಗಳಲ್ಲಿ ಭೇಟಿ ಮಾಡಕ್ ಹೋದಾಗ ದೂರದಲ್ಲಿ ಒಬ್ರು ಕೂತಿರ್ತಾರೆ. ಅಂದ್ರೆ ಅವ್ರಿಗೆ ಯಾರ ಸಂಪರ್ಕನೂ ಇರಲ್ಲ, ಯಾರೋ ಅವ್ರ ಬಗ್ಗೆ ಗಮನಿಸಿರಲ್ಲ. ನಾನು ಒಳಗೆ ಹೋಗಿ ಹೊರಗೆ ಬಂದ ಮೇಲೆ ನನ್ನ ಹತ್ರ ಬರ್ತಾರೆ, ಇದೊಂದು ಕೆಲಸ ನಮ್ಗೆ ಆಫೀಸರ್ಗೆ ಹೇಳ್ತೀರಾ ಅಂತ. ಖಂಡಿತ ಅಂತ ಹೇಳಕ್ ಹೋಗ್ತೀನಿ. ಆ ಒಬ್ಬ ಯಾರು ಇಲ್ಲ ಅನ್ನಂತ ವ್ಯಕ್ತಿಗೆ, ಯಾರು ನಮ್ಮ ಜೊತೆಗೆ ಇಲ್ಲ ಅನ್ನಂತ ವ್ಯಕ್ತಿಗೆ ನನ್ನ ಮೇಲೆ ಯಾವಾಗಾದ್ರೂ ನಂಬಿಕೆ ಬರುತ್ತಲ್ಲ, ಅದವ ನನಗೆ ಸನ್ಮಾನ ಅನಿಸುತ್ತೆ. ಅವಾಗ ಅವ್ರಿಗೆ ಯಾವಾಗೆಲ್ಲ ನಂಬಿಕೆ ಬರುತ್ತೆ ಅವಾಗ ನನಗೆ ಸನ್ಮಾನ ಅನ್ಸುತ್ತೆ. ಅಂದ್ರೆ ಒಬ್ಬ ಜನಪ್ರತಿನಿಧಿ ಆದವನು ಎಷ್ಟೆಲ್ಲ ಕಾರ್ಯಗಳಲ್ಲಿ ಎಷ್ಟೆಲ್ಲ ನಿರೀಕ್ಷೆಗಳಿಗೆ ಸ್ಪಂದಿಸಬೇಕಾದ ಜವಾಬ್ದಾರಿಯಾಗಿರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳು. ಅದು ನಿಜವಾದ ಸನ್ಮಾನ, ನಮ್ಮ ಜವಾಬ್ದಾರಿಗೆ ತಕ್ಕಂಗೆ ನಡ್ಕೊಳ್ಳೋದು. ಜೊತೆಗೆ ಬಂಧುಗಳೇ, ಈ ಗುರುವಂದನಾ ಕಾರ್ಯಕ್ರಮದಲ್ಲಿ ನಮ್ಮ ಕೃತಜ್ಞತಾ ಭಾವನೆ ನಾನು ತಮಗೆ ಪ್ರಸ್ತಾಪ ಮಾಡಿದೆ. ಜೊತೆಗೆ ಗುರುಶ್ರೀ ಪ್ರಶಸ್ತಿಗಳನ್ನು ಕೊಡುವಂತ ಒಂದು ಪದ್ಧತಿನ ಯಾಕೆ ಆಲೋಚನೆ ಮಾಡಿದ್ದೀವಿ ಅಂದ್ರೆ, ಗುರುಶ್ರೀ ಪದ್ಧತಿ ಪ್ರಶಸ್ತಿ ಕೊಡುವಂತ ಪದ್ಧತಿ ಸಾಮಾನ್ಯವಾಗಿ ನಾವು ಅಥವಾ ಅಧಿಕ ಜನ ಮಾಡೋದೇನಂದ್ರೆ, ಟೀಕೆಗಳನ್ನ ಸುಲಭವಾಗಿ ಮಾಡ್ತೀವಿ. ಯಾರ ಬಗ್ಗೆನಾದ್ರೂ ಟೀಕೆಗಳನ್ನ ಸುಲಭ ಮಾಡ್ತೀವಿ. ಒಳ್ಳೇದನ್ನ ಮಾತಾಡ್ಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಜಿಪುಣತನ ಇರ್ತದೆ. ಒಳ್ಳೇದನ್ನ ಮಾತಾಡ್ಲಿಕ್ಕೆ ಯಾರ ಬಗ್ಗೆನಾದ್ರೂ ಟೀಕೆ ಮಾಡ್ತೀವಿ. ಒಳ್ಳೆ ವಿಚಾರಗಳಲ್ಲಿ ಜಿಪುಣತನ ಇದೆ. ಒಳ್ಳೆ ವಿಚಾರಗಳಲ್ಲಿ ನಮ್ಗೆ ಉದಾರ ಮನೋಭಾವ ಇದ್ರೆ ಖಂಡಿತ ಅನೇಕ ಸಮಾಜದ ಸಮಸ್ಯೆಗಳು ನಿವಾರಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಾವು ಟೀಕೆ ಮಾಡೋದು ನನ್ನ ಜವಾಬ್ದಾರಿ ಅಥವಾ ನನ್ನ ನಾಗರಿಕತೆ ಅನ್ನೋದೇನು ಅನ್ಕೊಂಡಿದೀವಿ, ಅದಕ್ಕಿಂತ ಯಾರೆಲ್ಲ ಕೆಲಸ ಮಾಡಿರ್ತಾರೆ ಅವ್ರನ್ನು ಗೌರವಿಸೋದು ನಾಗರಿಕತೆ. ಕೇವಲ ಟೀಕೆ ಮಾಡೋದು ಮಾತ್ರ ನನ್ನ ಜವಾಬ್ದಾರಿ ಅಲ್ಲ, ಒಳ್ಳೆ ಕೆಲಸ ಮಾಡಿದ್ರು ಗೌರವಿಸಬೇಕಾದ್ದು ಒಬ್ಬ ಜನಪ್ರತಿನಿಧಿಯಾಗಿ ಅಷ್ಟೇ ಅಲ್ಲ, ಈ ಸಮಾಜದ ಉತ್ತಮ ಸಮಾಜದ ನಿರೀಕ್ಷಕನಾಗಿ ಮತ್ತು ಸಮಾಜದ ಎಲ್ಲ ಬಂಧುಗಳ ಅಭಿವೃದ್ಧಿಯ ಆಸಕ್ತಕನಾಗಿ ಗುರುತು ಪ್ರಶಸ್ತಿ ಕೊಡುವಂತ ಒಂದು ಪದ್ಧತಿನ ನಾನು ಪಾಲಿಸ್ಕೊಂತ ಬಂದಿದ್ದೀನಿ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಮೂಲಕ ನಾನು ಕೆಲವು ಮೂಲಗಳ ಮೂಲಕ ಆಯ್ಕೆ ಮಾಡಿರೋದು, ನನಗೇನು ಎಲ್ಲರ ಬಗ್ಗೆ ಮಾಹಿತಿ ಇತ್ತು ಅಂತಲ್ಲ, ಕೆಲವು ಮೂಲಕಗಳ ಮೂಲಕ ಆಯ್ಕೆ ಮಾಡಿರೋದು. ಆ ಪ್ರಕ್ರಿಯೆಯಲ್ಲಿ ಏನಾದ್ರೂ ಲೋಪ ಇದ್ರೆ ಅಥವಾ ಏನಾದ್ರೂ ತಮಗೆ ಆಕ್ಷೇಪಗಳಿದ್ರೆ ಖಂಡಿತ ಕಾರ್ಯಕ್ರಮ ನಡೆದು ಮುಗಿದ ನಂತರ ನನ್ನ ದೂರವಾಣಿ ಜೊತೆ ತಾವು ಸಂಪರ್ಕ ಮಾಡಬಹುದು. ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ನಾವು ಘೋಷಣೆ ಮಾಡುವಂತ ಅಭ್ಯರ್ಥಿಗಳ ಬಗ್ಗೆ ತಮಗೆ ಒಪ್ಪಿಗೆ ಇರ್ಬೋದು, ಒಪ್ಪದಂಗಿರ್ಬೋದು. ಆದ್ರೆ ತಮ್ಮ ಅಸಮಾಧಾನ ಅಥವಾ ಆಕ್ಷೇಪಗಳಿದ್ರೆ ನಂತರ ನನ್ನ ಜೊತೆ ಚರ್ಚೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದಾಗದಂಗೆ ನೋಡ್ಕೋಬಹುದು. ಆದ್ರೆ ಇವತ್ತೇನು ಸನ್ಮಾನಿಸಿದ್ರಿ, ಗುರುಶ್ರೀ ಪ್ರಶಸ್ತಿ ಕೊಟ್ಟಿದ್ದೀನಿ ಅನ್ನೋದು ಸನ್ಮಾನಿಸಿದ್ರಿ. ಈಗ ಆಯ್ಕೆ ಮಾಡಿದಂತ ಅಭ್ಯರ್ಥಿಗಳನ್ನ ಅದೇ ರೀತಿ ತಾವು ಗೌರವಿಸಿದ್ರೆ ಈ ಸನ್ಮಾನಕ್ಕೂ ಆ ಸನ್ಮಾನಕ್ಕೂ ಹೊಂದಾಣಿಕೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬಂಧುಗಳೇ. ಇದನ್ನೆಲ್ಲ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಪ್ರಕ್ರಿಯೆ ಅಥವಾ ಒಂದು ನಡವಳಿಕೆ ಏನೆಲ್ಲ ಪರಿಣಾಮಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಆಗತ್ತೆ. ಮೊನ್ನೆ ಕಿಮ್ಮನೆ ರತ್ನಾಕರ್ ಅವ್ರನ್ನ
ಎರಡು ಸಲ ಒಂದು ಹಿಂದೆ 23ನೇ ತಾರೀಕು ನಡಿಬೇಕಾದ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೆ. ಆದ್ರೆ ಅವರು ನನಗೆ ಬರಕ್ಕಾಗಲ್ಲ ಅನ್ನಕ್ಕೆ ಅದನ್ನೂ ಒಂದು ಭಾಗ ಮಾಡ್ಕೊಂಡು ಈ ಕಾರ್ಯಕ್ರಮ ನಾವು ಮುಂದೂಡಿದ್ವಿ. ಕಿಮ್ಮನೆ ರತ್ನಾಕರ್ ಅವ್ರನ್ನ ಯಾಕೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ? ಕೇವಲ ಮಾಜಿ ಶಿಕ್ಷಣ ಸಚಿವರು, ಖಂಡಿತ ಕೇವಲ ಮಾಜಿ ಶಿಕ್ಷಣ ಸಚಿವರು ಅಂತಲ್ಲ, ಮಾನ್ಯ ವಾಗೇಶ್ ಮಾಸ್ಟರ್ ಹೇಳ್ದಂಗಿರ್ಬೋದು, ಮಂಜುನಾಥ್ ಅವ್ರು ಹೇಳ್ದಂಗಿರ್ಬೋದು, ಒಳ್ಳೆಯ ಶಿಕ್ಷಣ ಸಚಿವರಲ್ಲಿ ಕಿಮ್ಮನೆ ರತ್ನಾಕರ್ ಕೂಡ ಒಬ್ಬರು ಅನ್ನೋದಕ್ಕೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಜೊತೆಗೆ ವಿಶೇಷವಾಗಿ ರಾಜಕಾರಣದಲ್ಲಿರೋರಿಗೆ ಆರೋಪಗಳೇ ಜಾಸ್ತಿ, ಸನ್ಮಾನಗಳು ಗೌರವಗಳು ಕಡಿಮೆ. ಅಧಿಕಾರ ಇರೋವರೆಗೂ ಜನಪ್ರಿಯರಾಗಿರ್ತಾರೆ. ನಮ್ಮ ಶಿವಮೂರ್ತಿ ಅವ್ರ ಜೊತೆಗೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನನ್ನ ಸಹೋದರ ಶಾಸಕರಾಗಿದ್ದಾಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀನಿ. ಜನಪ್ರಿಯ ಶಾಸಕರು ಅಂತಾರೆ. ಶಾಸಕ ಅನ್ನೋ ಒಂದು ಸ್ಥಾನ ಏನಿದೆ ಅದು ಜನಪ್ರಿಯನೇ ಯಾವಾಗ್ಲೂ. ನಾನು ನಮ್ಮ ಶಿವಮೂರ್ತಿ ಅವ್ರಿಗೆ ಹೇಳ್ತಿರ್ತೀನಿ, ಜನಪ್ರಿಯ ಶಿವಮೂರ್ತಿಯವರಾಗಬೇಕು, ಜನಪ್ರಿಯ ಶಾಸಕರಾಗದಲ್ಲ, ಜನಪ್ರಿಯ ಶಿವಮೂರ್ತಿಯವರಾಗಬೇಕು. ಮಾನ್ಯ ಕಿಮ್ಮನೆ ರತ್ನಾಕರ್ ಅವರು ಜನಪ್ರಿಯ ಸಚಿವರಾಗಿಲ್ಲ, ಜನಪ್ರಿಯ ಕಿಮ್ಮನೆ ರತ್ನಾಕರ್ ಅವರಾಗಿದ್ದಾರೆ. ಹಂಗಾಗಿ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿದ್ವಿ. ಜನಪ್ರಿಯ ಅವರಿಗೆ ಅಧಿಕಾರದ ಅವಧಿಯಲ್ಲಿ ಅವರು ನಡೆದುಕೊಂಡ ರೀತಿ, ಇವತ್ತು ಸ್ವಚ್ಛಾರಿತ್ರ, ಸ್ವಚ್ಛ, ಕ್ಲೀನ್ ಹ್ಯಾಂಡ್ ಈ ಪದಗಳು ಬಹಳ ಜನಕ್ಕೆ ವಿರಳ. ಇದೆಲ್ಲ ಹೊಂದಾಣಿಕೆ ಆಗೋದು, ಆ ಎಲ್ಲ ಪದಗಳು ಹೊಂದಾಣಿಕೆ ಆಗುತ್ತೆ ಮಾನ್ಯ ಕಿಮ್ಮನೆ ರತ್ನಾಕರ್ ಅವರಿಗೆ. ಅಂತರ್ನ ಗೌರವಿಸೋದ್ರ ಮೂಲಕ ಕಿಮ್ಮನೆ ರತ್ನಾಕರ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸೋದ್ರ ಜೊತೆಗೆ ಗೌರವಿಸೋದ್ರ ಮೂಲಕ ವ್ಯಕ್ತಿಯಾಗಿ ಕಿಮ್ಮನೆ ರತ್ನಾಕರ್ ಅವ್ರನ್ನ ಗೌರವಿಸಬಹುದು, ಆದರೆ ಆ ಸ್ವಭಾವವನ್ನು ಮೆಚ್ಚಿಕೊಂಡಿದೀವಿ ಅನ್ನೋದು ನಮ್ಮ ಸ್ಪಷ್ಟ ಉದ್ದೇಶ. ಕೇವಲ ಕಿಮ್ಮನೆ ರತ್ನಾಕರ್ ಅವರಿಗೆ ಗೌರವದಿಂದ ಸ್ವಭಾವವನ್ನು ಮೆಚ್ಚಿಕೊಂಡಿದ್ದೀವಿ ಅಂತ. ಈಗ ಇವತ್ತಿನ ದಿನಮಾನಗಳಲ್ಲಿ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಮಂತ್ರಿಗಳಾಗ್ಲಿಕ್ಕೆ ಏನೆಲ್ಲ ಪ್ರಯತ್ನ ನಡೆಸ್ತಾರೆ, ಜಾತಿ ಲಾಬಿ ನಡೆಸ್ತಾರೆ, ಮಠಾಧೀಶರ ಮೂಲಕ ಹೇಳಿಸ್ತಾರೆ, ಅದು ಇನ್ನೆಲ್ಲ ಪ್ರಯತ್ನಗಳು ನಡೆಸ್ತಾರೆ. ಬಹಳ ಮಾಡಿ ಮಾನ್ಯ ಕಿಮ್ಮನೆ ರತ್ನಾಕರ್ ಅವರು ಸಚಿವರಾಗಬೇಕಂತ ಸಂದರ್ಭದಲ್ಲಿ ಯಾವುದೇ ಲಾಬಿ ನಡೆಸಿಲ್ಲ ಅನ್ನೋದು ಅಚಲವಾದ ನಂಬಿಕೆ ನನಗೆ, ಅವರ ಸ್ವಭಾವದ ಆಧಾರದ ಮೇಲೆ. ನಂತರ ಮಂತ್ರಿಗಿರಿ ಕಳ್ಕೊಂಡ್ಮೇಲೆ ವಿಚಲಿತರರು ಆಗ್ತಾರೆ. ಮೊನ್ನೆ ನಮ್ಮ ಶಾಸಕರು ಹೇಳಿದ್ರು ನೀರಿಂದ ಹೊರ ತೆಗದಂಗೆ ಅಂತ ಬಾಳ ಮಾಡಿ ಮಾನ್ಯ ಕಿಮ್ಮನೆ ರತ್ನಾಕರ್ ಅವ್ರಿಗೆ ಬಂದಂತ ಅವಕಾಶ ಹೋಗಿದೆ. ಸಚಿವರಾಗಿದ್ದು ಏನೆಲ್ಲ ಕೆಲಸ ಮಾಡ್ಬೋದಿತ್ತು, ನನ್ನನ್ನ ಎಷ್ಟು ಬಳಸ್ಕೊಳಕ್ ನೀವು ಪ್ರಯತ್ನ ಮಾಡ್ತೀರ ಅಷ್ಟು ಬಳಸ್ಕೊಳಕ್ ರೆಡಿ ನಾನು. ಈಗ ಸಚಿವನಾಗಿಲ್ಲ ಅಂದ್ರೆ ಶಾಸಕನಾಗಿ ಏನ್ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಮಾಡ್ತೀನಿ ಅನ್ನೋ ಮನೋಭಾವದಲ್ಲಿ ಇರ್ಬೋದು ಹೊರತು ಸಚಿವ ಸ್ಥಾನ ಹೋಗಿದ್ರ ಬಗ್ಗೆ ಅವ್ರು ಎಳ್ಳೊತ್ತು ಚಿಂತೆ ಮಾಡಲಿಕ್ಕಿಲ್ಲ ಅನ್ಸುತ್ತೆ. ಯಾವ ಆಧಾರದ ಮೇಲೆ ಅವರ ನಡವಳಿಕೆ ಆಧಾರದ ಮೇಲೆ ಹೇಳ್ಬೋದು. ಇನ್ನ ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ, ಲೋಹಿಯಾ ಅವ್ರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ, ಗೋಪಾಲ್ ಗೌಡ್ರ ಬಗ್ಗೆ ಇರ್ಬೋದು, ಮತ್ತೆ ನಮ್ಮ ದೊಡ್ಡಪ್ಪರಾದ ಜೆ.ಎಸ್. ಪಟೇಲ್ ಬಗ್ಗೆ ಇರ್ಬೋದು, ಇಂಥ ಅನೇಕ ವ್ಯಕ್ತಿಗಳ ಬಗ್ಗೆ ಮಾನ್ಯ ಕಿಮ್ಮನೆ ರತ್ನಾಕರ್ ಅವರಿಗೆ ಸಾಕಷ್ಟು ಗೌರವ ಇದೆ. ಕೇವಲ ಗೌರವ ಇಲ್ಲ, ತಮ್ಮ ಸಿಕ್ಕ ಅವಕಾಶಗಳಲ್ಲಿ ಆ ವ್ಯಕ್ತಿಗಳ ವಿಚಾರಗಳನ್ನ ಅಳವಡಿಸ್ಕೊಳ್ಳಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಆ ಕಾರಣಕ್ಕೆ ಅವ್ರ ಬಗ್ಗೆ ಗೌರವ ಇರೋದು ಅನ್ನೋದನ್ನು ಹೇಳಿ, ಜೊತೆಗೆ ಬಂಧುಗಳೇ, ಮಾನ್ಯ ಕಿಮ್ಮನೆ ರತ್ನಾಕರ್ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ಗೌರವಿಸೋದ್ರ ಮೂಲಕ ಈ ಭಾಗದಲ್ಲಿ ನಮ್ಮ ಬಿರಾದರ್ ಅವ್ರು ಹೇಳಿದ್ರು, ಈ ಭಾಗ ಒಂದು ಫರ್ಟೈಲ್ ಫಲವತ್ತಾದ ಪ್ರದೇಶ ಅಂತ. ಕೇವಲ ನೀರಾವರಿ ವಿಚಾರದಿಂದ ಫಲವತ್ತಾದಲ್ಲ, ಕೇವಲ ಹಣಕಾಸಿನ ವಿಚಾರದಿಂದ ಫಲವತ್ತಲ್ಲ, ಬೌದ್ಧಿಕವಾಗಿಯೂ ಕೂಡ ಫಲವತ್ತಾದ ಪ್ರದೇಶ ಅನ್ನೋದನ್ನ ನಾವು ಮಾನ್ಯ ಕಿಮ್ಮನೆ ರತ್ನಾಕರ್ ಅವರು ಗೌರವಿಸೋದ್ರ ಮೂಲಕ ಸಾಬೀತು ಮಾಡಿದೀವಿ ಅನ್ನೋ ಒಂದು ತೃಪ್ತಿ ಬಂಧುಗಳೇ ನನಗೆ. ಅದು ಒಂದು ತೃಪ್ತಿ. ಜೊತೆಗೆ ಇವತ್ತೇನು ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ, ಇವತ್ತೊಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ನಮ್ಮ ಜವಾಬ್ದಾರಿನ ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಪರಿಸರನ ನಿರ್ಮಾಣ ಮಾಡಕ್ಕೆ. ನನಗೆ ಒಂದೊಂದ್ಸಲ ಅನಿಸ್ತಾ ಇರುತ್ತೆ, ಭಾರತ ದೇಶ ಅನ್ನೋದನ್ನ ಒಂದು ಕುಟುಂಬ ಅಂತ ನಾವು ನೋಡಿದ್ರೆ, ಈ ದೇಶದಲ್ಲಿ ವಾಸಿಸೋರು ನಾವೆಲ್ಲರೂ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ರೆ, ಭಿನ್ನ ಭಿನ್ನ ವಿಚಾರಗಳನ್ನ ಹೊಂದಿದ್ರೆ, ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಹೊಂದೋದು, ಭಿನ್ನ ಭಿನ್ನ ವಿಚಾರಗಳು ಹೊಂದೋದು, ಅದ್ರ ಬಗ್ಗೆ ಆಕ್ಷೇಪಗಳಿಲ್ಲ. ದೇಶದ ವಿಚಾರದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ಹೊಂದಿದ್ರೆ ನನಗೇನ್ ಅನ್ಸುತ್ತೆ ಅಂದ್ರೆ, ನಾವೆಲ್ಲರೂ ಒಂದು ಹುಟ್ಟಾಗ್ತಾ ಇದೀವಿ. ಒಂದು ಸಮುದ್ರದ ಮೇಲೋ ನಮ್ಮ ದೋಣಿ, ಭಾರತನ ದೋಣಿ ಅಥವಾ ಹಡಗನ್ನು ಹುಟ್ಟಾಗ್ತಾ ಇದೀವಿ. ಎಲ್ಲರೂ ಮುಂದಕ್ಕೆ ಹುಟ್ಟಾಕಿದ್ರೆ ದೇಶ ಮುಂದಕ್ಕೆ ಹೋಗುತ್ತೆ, ಎಲ್ಲರೂ ಹಿಂದಕ್ಕೆ ಹುಟ್ಟಾಕಿದ್ರೆ ಹಿಂದಕ್ಕೆ ಹೋಗುತ್ತೆ. ನಾವೇನಾಗಿದ್ರೆ ಮಲ್ಟಿ ಆಂಗಲ್ ಅಲ್ಲಿ ಹುಟ್ಟಾಗ್ತಿದೀವಿ. ಕೆಲಸ ಅಲ್ಲೇ ಇರುತ್ತೆ, ನಾವು ಹುಟ್ಟಾಗ್ತಾ ಇರ್ತೀವಿ, ಅಲ್ಲೇ ಇರುತ್ತೆ. ನಾನು ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮೆಲ್ಲರ ಆಲೋಚನೆಗಳು ಒಂದೇ ತರ, ಒಳ್ಳೆ ವಿಚಾರಗಳು ಒಂದೇ ತರ ಬಂದ್ರೆ ಖಂಡಿತ ನಮ್ಮ ದೇಶನ ಏನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಒಂದು ಕುಟುಂಬನ ದೇಶದ ಮಟ್ಟಕ್ಕೆ ವಿಸ್ತಾರ ಮಾಡ್ಕೊಳ್ಳಿಕ್ ಸಾಧ್ಯ, ಒಂದು ಕುಟುಂಬನ ಇಡೀ ಮನುಕುಲಕ್ಕೆ ವಿಸ್ತಾರ ಮಾಡ್ಕೊಳ್ಳಿಕ್ ಸಾಧ್ಯ. ಅದು ವಿಸ್ತಾರ ಮಾಡ್ಕೊಳ್ಳೋ ವ್ಯಕ್ತಿ ಮೇಲೆ ಅವಲಂಬಿತ ಆಗಿರುತ್ತೆ. ಆ ದಿಕ್ಕಿನಲ್ಲಿ ನಮ್ಮದು ವಿಸ್ತಾರ ಆಗಲಿ. ಇವತ್ತು ತಾಂತ್ರಿಕತೆ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ, ಟೆಕ್ನಾಲಜಿ ಬಗ್ಗೆ.
ನಮ್ದು ಟೆಕ್ನಾಲಜಿ ಜಾಸ್ತಿ ಆಗಿದೆ, ಆದ್ರೆ ನಾವು ಸಂಕುಚಿತರಾಗ್ತಾ ಇದ್ದೀವಿ. ವಿಸ್ತಾರ ಆಗೋದ್ರ ಮೂಲಕ ನಮ್ಮ ಏನು ಸಮಾಜನ ನಿರೀಕ್ಷಣೆ ಮಾಡ್ತೀವಿ, ಏನೊಂದು ಒಳ್ಳೆ ಸಮಾಜನ ನಿರೀಕ್ಷಣೆ ಮಾಡ್ತೀವಿ ಅಂತ ಒಂದು ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ನಾವಿಲ್ಲಿ ಒಬ್ಬರನ್ನೊಬ್ರು ಗೌರವಿಸೋದು, ಒಬ್ಬರನ್ನೊಬ್ರು ಪ್ರೀತಿಸೋದು ಅಂದ್ರೆ ವ್ಯಕ್ತಿಗಳಿಗಲ್ಲ, ಒಬ್ಬರನ್ನೊಬ್ರು ಗೌರವಿಸೋದು, ಒಬ್ಬರನ್ನೊಬ್ರು ಪ್ರೀತಿಸೋದು ಅಂದ್ರೆ ಒಂದು ಒಳ್ಳೆಯ ಸಮಾಜದ ನಿರ್ಮಾಣಕ್ಕಾಗಿ. ಅಂತ ಒಂದು ಸಮಾಜದ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಸಾಕಷ್ಟು ಇರೋದ್ರಿಂದ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತಿರುವ ತಮ್ಗೆಲ್ಲರಿಗೂ ಪುನಃ ವಂದನೆಗಳನ್ನ ಸಲ್ಲಿಸಿ, ಮಾನ್ಯ ಕಿಮ್ಮನೆ ರಚನಾಧಿಕಾರ ಅವರು ಬಹಳ ಜಲ್ದಿ ಬಂದಿದ್ರಿ ಇವತ್ತು ಕಾರ್ಯಕ್ರಮಕ್ಕೆ, ಜಲ್ದಿ ಬಂದಿದ್ರಿ ಮತ್ತು ತಡವಾಗಿ ಕಳಿಸಿದೀವಿ, ತಮಗೆ ತೊಂದರೆ ಆಗ್ತಾ ಇರ್ಬೋದು. ಈ ಒಂದನ್ನು ತಾವು ಇದ್ರಲ್ಲಿ ಅನ್ಕೋಬಹುದು, ಕೆಲವರು ಬರೋದ್ನು ಗಂಭೀರವಾಗಿ ತಗೊಳಲ್ಲ, ಹೋಗೋದ್ನು ಗಂಭೀರವಾಗಿ ತಗೊಳಲ್ಲ. ನಿಮ್ ಬರೋದ್ನು ನಿರೀಕ್ಷೆ ಮಾಡ್ತಿದ್ವಿ, ಕೊನೆವರೆಗೂ ನೀವು ಇರ್ಬೇಕು ಅನ್ನೋದು ಬಯಸಿದೀವಿ ಅಂದ್ರೆ ನಿಮ್ಮ ಮೇಲಿರೋಂಥ ಗೌರವ. ಈ ಗೌರವದ ಭಾಗ ಆಗಿ ಒಂದು ಸಲ ಚರ್ಚೆ ನಡೀತಾ ಇತ್ತು, ಈ ಚುನಾವಣೆಗಳು ನಡೆಯುವ ವೆಚ್ಚ ಯಾಕೆ ಇರ್ಬೇಕು ಅಂತ. ಅದು ಕಾಸ್ಟ್ ಆಫ್ ಡೆಮೋಕ್ರಸಿ ಅಂದ್ರೆ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ನಡಿಬೇಕು ಅಂದ್ರೆ ಅದು ಖರ್ಚು ಅನ್ನೋದೇನಿದೆ ಕಾಸ್ಟ್ ಆಫ್ ಡೆಮೋಕ್ರಸಿ. ಇದೇನಿದೆ ನಿಮಗೆ ಬೆಳಗಿಂದ ಇಲ್ಲಿವರೆಗೂ ನಾವು ತೊಂದರೆ ಕೊಟ್ಟಿದ್ರೆ ಇದು ಕಾಸ್ಟ್ ಆಫ್ ಲವ್. ಇದು ನಿಮ್ಮೊಬ್ಬರಿಗೆ ಕಾಸ್ಟ್ ಆಫ್ ಲವ್ ಅನ್ನೋದನ್ನ ಹೇಳಿ ಎಲ್ಲರಿಗೂ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಗುರುಶ್ರೀ ಪ್ರಶಸ್ತಿ ಅನ್ನೋದನ್ನು ಹುಟ್ಟಾಕಿ ಶಿಕ್ಷಕರ ಸನ್ಮಾನಿಸ್ತಾ ಅದರ ಉದ್ದೇಶ ಏನು